ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಇದು ಎಂಟಕ್ಕೆ 8. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ. ಕೇಸ್ ಫೈಲ್ ಅನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸಿಐಡಿ ತಂಡ. ಗೇಟ್ ನಂಬರ್ 7, 19, 18, 16, 21 ಬಳಿ ಎಸಿಎ ಗೇಟ್ಗಳು. ಅದರ ಬಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೋಮವಾರ 4 ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಐಡಿ ಟೀಮ್. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ಎಡವಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ರು. ಪೊಲೀಸರು ಒಪ್ಪದಿದ್ದರೂ ಕೂಡ ಯಾಕೆ ಕಾರ್ಯಕ್ರಮ ಮಾಡಿಸಿದ್ರು? ಹಠ ಹಿಡಿದು ಮುಖ್ಯಮಂತ್ರಿಗಳ ಮನವೊಲಿಸಿದ್ಯಾಕೆ ಗೋವಿಂದರಾಜು? ಗೋವಿಂದರಾಜ್ಗೆ ಗೇಟ್ ಪಾಸ್ ಕೊಟ್ರೆ ಸಾಕಾ? ಸುಮ್ಮನೆ ಆರಾಮ ಮನೇಲಿರ್ತಾರೆ ಅವರು. ಗೋವಿಂದರಾಜ್ ಮೇಲೆ ಕಠಿಣ ಕ್ರಮ ಯಾವಾಗ ಅನ್ನೋ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ಗೋವಿಂದರಾಜ್ ಮಾಡಿದ ತಪ್ಪಿಗೆ ಪೊಲೀಸರಿಗೆ ಯಾಕೆ ಶಿಕ್ಷೆ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ. ಅಲ್ರಿ, ಗೋವಿಂದರಾಜ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳೋರಿಗೆ ತಲೆ ಬೇಡವಾ? ಡಿಸಿಷನ್ ತಗೊಳ್ಳೋರಿಗೆ ತಲೆ ಬೇಡವಾ? ಮತ್ತೆ ಗೋವಿಂದರಾಜು ಹೇಳಿದ್ರು ಅಂತಂದ್ರೆ ಅವ್ರಿಗೂ ಶಿಕ್ಷೆ ಆಗಬೇಕಲ್ವಾ? ಅವ್ರ ಪಾತ್ರ ಏನಿದೆ, ಯಾಕೆ ಅವರು ಅಷ್ಟು ಒತ್ತಡ ಹಾಕಿದ್ರು ಅದು ಸ್ಪಷ್ಟವಾಗಬೇಕಲ್ವಾ? ಯಾಕೆ ಸಾರ್ವಜನಿಕವಾಗಿ ಸಿಎಂ ಹೇಳ್ತಾ ಇಲ್ಲ? ಯಾಕೆ ಪಾರದರ್ಶಕವಾಗಿಲ್ಲ ಈ ವಿಚಾರದಲ್ಲಿ? ಏನು ನಡೆದಿದೆ ಇದ್ರ ಹಿಂದೆ? ಯಾಕೆ ಗೋವಿಂದರಾಜ್ ಅವರು ಅಷ್ಟು ಒತ್ತಡ ಹಾಕಿದ್ರು? ಪೊಲೀಸರು ಈವನ್ ಕಮಿಷನರ್ ಇಲ್ಲ ಸರ್ ಆಗಲ್ಲ, ಯಾಕಂತಂದ್ರೆ 2 ದಿನದಿಂದ ಬರೀ ನೈಟ್ ಡ್ಯೂಟಿ ಮಾಡಿದ್ದಾರೆ, ಪೊಲೀಸರು ನಿದ್ದೆಗೆಟ್ಟಿದ್ದಾರೆ, ಆಗಲ್ಲ ಅಂತ ಹೇಳಿದ್ರು. ಯಾಕೆ ಗೋವಿಂದರಾಜ್ ಅವರು ಅಷ್ಟೊಂದು ಒತ್ತಡ ಹಾಕಿದ್ರು? ಏನು ಅದ್ರ ಹಿಂದೆ ಏನು ರಹಸ್ಯ ಇದೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತುರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತುರಾಜ್, ಗೋವಿಂದರಾಜ್ ಅವರ ರೋಲ್ ಏನು ಇದರಲ್ಲಿ? ಮುತ್ತುರಾಜ್, ಯಾಕೆ ಒತ್ತಡ ಹಾಕಿದ್ರು? ಕಾರ್ಯಕ್ರಮ ಆಗಲೇಬೇಕು, ಅದು ಅಷ್ಟೊತ್ತಿಗೆ ಆಗಲೇಬೇಕು, ಏನು ಅವ್ರಿಗೆ ಏನು ಲಾಭ ಇತ್ತು ಅದರಲ್ಲಿ? ಯಾಕೆ ಹಿಂಗೆ ಮಾಡಿದ್ರು ಅಂತ? ಯಾರ್ದು ಇದರಲ್ಲಿ ಆ್ಯಕ್ಚುಲಿ ತಪ್ಪು ಯಾರ್ದು? ಗೋವಿಂದರಾಜ್ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಸಿಎಂ ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ನಾವು ಕೇಳ್ತೀವಿ. ಮುತ್ತುರಾಜ್, ಏನು ಡೀಟೇಲ್ಸ್? ಶ್ರೀಲಕ್ಷ್ಮಿ, ಈ ಒಂದು RCBಯ ವಿಜಯೋತ್ಸವದ ಉಸ್ತುವಾರಿಯನ್ನ ಗೋವಿಂದರಾಜರು ಹೊತ್ಕೊಂಡಿರ್ತಾರೆ. ಅಂದ್ರೆ ವಿಧಾನಸೌಧ ಮುಂಭಾಗದಲ್ಲಿ ನಡೆಯುವಂತಹ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಏನು ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಏನು ಗೋವಿಂದರಾಜರು ಹೊತ್ಕೊಂಡಿರ್ತಾರೆ. ಆರಂಭದಲ್ಲಿ ಸಿಎಂ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಿರಾಸಕ್ತಿಯನ್ನು ಕೂಡ ತೋರಿಸ್ತಾರೆ. ಪೊಲೀಸರು ಕೂಡ ಆಗೋದಿಲ್ಲ ಸರ್, ಜನಸಂಖ್ಯೆ ಹೆಚ್ಚಾಗಿ ಬರುತ್ತೆ, ಜೊತೆಗೆ ಅವರು ಕಂಟ್ರೋಲ್ ಮಾಡೋದು ಕೂಡ ಆಗೋದಿಲ್ಲ, ಜೊತೆಗೆ ನಾವು ಅದರ ಅನುಭವವನ್ನ ನಿನ್ನೆ ಹೇಗಾಗಿತ್ತು ಅಂತ ಹೇಳ್ಬಿಟ್ಟು ಪೊಲೀಸರು ಇಂಚಿಂಚಾಗಿ ಸಿಎಂ ಅವ್ರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಜೊತೆಗೆ ಆ ಸಿಎಂ ಅವರಿಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಸ್ವತಃ ಗೋವಿಂದರಾಜ್ ಕೂಡ ಆ ಸ್ಥಳದಲ್ಲಿ ಇರ್ತಾರೆ. ಆದ್ರೆ ಗೋವಿಂದರಾಜ್ ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಸಿಎಂ ಅವರ ಜೊತೆಗೆ ಕೂಡ ಹಠಕ್ಕೆ ಬೀಳ್ತಾರೆ. ಯಾಕಂದ್ರೆ ಆ ಕ್ರೆಡಿಟ್ ನ ತೆಗೆದುಕೊಳ್ಳಬೇಕು ಅನ್ನೋ ಒಂದು ದೃಷ್ಟಿಯಿಂದಾಗಿ ನಾವೆಲ್ಲರೂ ಕೂಡ ವಿಧಾನಸೌಧ ಮುಂಭಾಗದಲ್ಲಿ ಕಾರ್ಯಕ್ರಮ ಮಾಡೋಣ, ನಂತರದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರ್ಯಕ್ರಮ ಮಾಡೋಣ, ಇದರಿಂದ ಸರ್ಕಾರಕ್ಕೆ ದೊಡ್ಡ ಹೆಸರು ಬರುತ್ತೆ ಅಂತೇಳಿ ಸಿಎಂ ಅವರಿಗೆ 2 ಗಂಟೆಗಳ ಕಾಲ ಪಟ್ಟು ಹಿಡಿತಾರೆ. ಹೀಗಾಗಿ ಸಿಎಂ ಕಾಟಾಚಾರಕ್ಕೆ ಏನಾದ್ರು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸಿಎಂ ಕೂಡ ಹೇಳ್ತಾರೆ. ಆಗ ಸ್ವತಃ ಈ ಒಂದು ಗೋವಿಂದರಾಜ್ ಅವರು ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಕರೆದ್ಬಿಟ್ಟು ಏನೆಲ್ಲ ಮಾಡ್ಬೇಕಂತ ಹೇಳಿ ಅವರೇ ನಿರ್ದೇಶನ ಕೊಡ್ತಾರೆ. ತರಾತುರಿಯಲ್ಲಿ ವಿಧಾನಸೌಧ ಮುಂಭಾಗದಲ್ಲಿ ವೇದಿಕೆಯನ್ನು ಹಾಕೋದಕ್ಕೆ ಅವರೇ ಜವಾಬ್ದಾರಿಯನ್ನು ಹೊತ್ತುಕೊಂತಾರೆ. ಅಂದ್ರೆ ಆ RCBಯ ವಿಜಯೋತ್ಸವ ಏನು ವಿಧಾನಸೌಧ ಮುಂಭಾಗ ನಡೀತು ಅದರ ಕಂಪ್ಲೀಟ್ ಆದಂತಹ ಜವಾಬ್ದಾರಿ ಏನು ಗೋವಿಂದರಾಜ್ ಅವರು ಇರುತ್ತೆ. ಹೀಗಾಗಿ ಸಿಎಂ ಅವರು ಒಲ್ಲದ ಮನಸ್ಸಿನಿಂದ ಗೋವಿಂದರಾಜ್ ಅವರ ಪಟ್ಟು ಹಿಡಿದು ಈ ಕಾರ್ಯಕ್ರಮಕ್ಕೆ ಒಪ್ಪಿಸುವಂತಹ ಕೆಲಸ ಮಾಡ್ತಾರೆ. ಹೀಗಾಗಿ ಈಗ ಗೋವಿಂದರಾಜ್ ಅವರನ್ನು ಕೂಡ ಆ ಒಂದು ಸ್ಥಾನದಿಂದ ಅಮಾನತು ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ಇದು ಇಷ್ಟೇ ಸಾಕ? ಈಗ ಏನು ಆಯುಕ್ತರನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ, ಇಂಟೆಲಿಜೆನ್ಸಿ ಇರುವಂತಹ ಒಂದು ಅಧಿಕಾರಿಯನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ. ಹಾಗೆ ಗೋವಿಂದರಾಜ್ ಅವರ ಮೇಲೆ ಯಾವಾಗ ಕೇಸ್ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ ಈಗ ಉದ್ಭವ ಆಗುತ್ತೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚೋದನೆ ಕೊಟ್ಟಿದ್ದೆ ಗೋವಿಂದರಾಜ್ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಗೋವಿಂದರಾಜ್ ಅವರ ಮೇಲೆ ಯಾವಾಗ ಕೇಸ್ ದಾಖಲಾಗುತ್ತೆ ಅನ್ನೋ ಪ್ರಶ್ನೆನ ಈಗ ಸಾರ್ವಜನಿಕರು ಕೇಳ್ತಿರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆಯವರು ಈ ಕಾರ್ಯಕ್ರಮ ಮಾಡೋದು ಬೇಡ, ಟೈಮ್ ಬೇಕು ಅಂತೇಳಿ ಸ್ವತಃ ಅಧಿಕಾರಿಗಳು ಹೇಳಿದ್ರು ಕೂಡ ಅವರನ್ನ ಮನವೊಲಿಸುವಂತಹ ಕೆಲಸವನ್ನ, ಜೊತೆಗೆ ಹಠ ಮಾಡಿ ಆ ಕಾರ್ಯಕ್ರಮ ನಡೆಸೋದಕ್ಕೆ
ಪಟ್ಟು ಹಿಡಿದಿರೋದೇ ಈ ಒಂದು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಗೋವಿಂದರಾಜ್ ಅವರು. ಹೀಗಾಗಿ ಅವರನ್ನ ಈಗ ಏನು ಹುದ್ದೆಯಿಂದ ತೆಗೆದು ಹಾಕಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಅವರ ಮೇಲೆ ಗರಂ ಕೂಡ ಆಗಿದ್ದಾರೆ. ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಹೇಳಿ ಕೂಡ ನೇರವಾಗಿ ಅವರ ಮೇಲೆ ಕೂಡ ಗರಂ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಗೋವಿಂದರಾಜ್ ಅವರನ್ನ ತೆಗೆದು ಹಾಕಲಾಗಿದೆ. ಅವರ ಮೇಲೆ ಯಾವಾಗ ಕ್ರಮ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮುತ್ತುರಾಜ್ ಡೀಟೇಲ್ಸ್ಗಾಗಿ. ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಇದು 8 ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕ ಆಗಿದ್ದಾರೆ. ಕೇಸ್ ಫೈಲ್ ಅನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವರ್ಗಾವಣೆ ಮಾಡಿದ್ದಾರೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸಿಐಡಿ ತಂಡ. ಗೇಟ್ ನಂಬರ್ 7, 19, 18, 16, 21 ಬಳಿ ಕೆಸಿಎ ಗೇಟ್ಗಳು, ಅದರ ಬಳಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯೋದಕ್ಕೆ ತಯಾರಿ ನಡೆಸಿದ್ದಾರೆ. ಸೋಮವಾರ 4 ಕಸ್ಟಡಿಗೆ ಪಡೆಯಲಿದ್ದಾರೆ ಸಿಐಡಿ ಟೀಮ್. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ಗೋವಿಂದರಾಜು ಎಡವಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕೋಪಗೊಂಡಿದ್ರು. ಪೊಲೀಸರು ಒಪ್ಪದಿದ್ದರೂ ಕೂಡ ಯಾಕೆ ಕಾರ್ಯಕ್ರಮ ಮಾಡಿಸಿದ್ರು? ಹಠ ಹಿಡಿದು ಮುಖ್ಯಮಂತ್ರಿಗಳ ಮನವೊಲಿಸಿದ್ಯಾಕೆ ಗೋವಿಂದರಾಜು? ಗೋವಿಂದರಾಜ್ಗೆ ಗೇಟ್ ಪಾಸ್ ಕೊಟ್ರೆ ಸಾಕಾ? ಸುಮ್ಮನೆ ಆರಾಮ ಮನೇಲಿರ್ತಾರೆ ಅವರು. ಗೋವಿಂದರಾಜ್ ಮೇಲೆ ಕಠಿಣ ಕ್ರಮ ಯಾವಾಗ ಅನ್ನೋ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ಗೋವಿಂದರಾಜ್ ಮಾಡಿದ ತಪ್ಪಿಗೆ ಪೊಲೀಸರಿಗೆ ಯಾಕೆ ಶಿಕ್ಷೆ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವೀಕ್ಷಕರೇ. ಅಲ್ರಿ, ಗೋವಿಂದರಾಜ್ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳೋರಿಗೆ ತಲೆ ಬೇಡವಾ? ಡಿಸಿಷನ್ ತಗೊಳ್ಳೋರಿಗೆ ತಲೆ ಬೇಡವಾ? ಮತ್ತೆ ಗೋವಿಂದರಾಜು ಹೇಳಿದ್ರು ಅಂತಂದ್ರೆ ಅವ್ರಿಗೂ ಶಿಕ್ಷೆ ಆಗಬೇಕಲ್ವಾ? ಅವ್ರ ಪಾತ್ರ ಏನಿದೆ, ಯಾಕೆ ಅವರು ಅಷ್ಟು ಒತ್ತಡ ಹಾಕಿದ್ರು ಅದು ಸ್ಪಷ್ಟವಾಗಬೇಕಲ್ವಾ? ಯಾಕೆ ಸಾರ್ವಜನಿಕವಾಗಿ ಸಿಎಂ ಹೇಳ್ತಾ ಇಲ್ಲ? ಯಾಕೆ ಪಾರದರ್ಶಕವಾಗಿಲ್ಲ ಈ ವಿಚಾರದಲ್ಲಿ? ಏನು ನಡೆದಿದೆ ಇದ್ರ ಹಿಂದೆ? ಯಾಕೆ ಗೋವಿಂದರಾಜ್ ಅವರು ಅಷ್ಟು ಒತ್ತಡ ಹಾಕಿದ್ರು? ಪೊಲೀಸರು, ಈವನ್ ಕಮಿಷನರ್ ಇಲ್ಲ ಸರ್ ಆಗಲ್ಲ, ಯಾಕಂತಂದ್ರೆ 2 ದಿನದಿಂದ ಬರೀ ನೈಟ್ ಡ್ಯೂಟಿ ಮಾಡಿದ್ದಾರೆ ಪೊಲೀಸರು, ನಿದ್ದೆಗೆಟ್ಟಿದ್ದಾರೆ, ಆಗಲ್ಲ ಅಂತ ಹೇಳಿದ್ರು ಯಾಕೆ ಗೋವಿಂದರಾಜ್ ಅವರು ಅಷ್ಟೊಂದು ಒತ್ತಡ ಹಾಕಿದ್ರು? ಏನು ಅದ್ರ ಹಿಂದೆ ಏನು ರಹಸ್ಯ ಇದೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತುರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮುತ್ತುರಾಜ್, ಗೋವಿಂದರಾಜ್ ಅವರ ರೋಲ್ ಏನು ಇದರಲ್ಲಿ? ಮುತ್ತುರಾಜ್ ಯಾಕೆ ಒತ್ತಡ ಹಾಕಿದ್ರು? ಕಾರ್ಯಕ್ರಮ ಆಗಲೇಬೇಕು, ಅದು ಅಷ್ಟೊತ್ತಿಗೆ ಆಗಲೇಬೇಕು, ಏನು ಅವ್ರಿಗೆ ಏನು ಲಾಭ ಇತ್ತು ಅದರಲ್ಲಿ? ಯಾಕೆ ಹಿಂಗೆ ಮಾಡಿದ್ರು ಅಂತ? ಯಾರ್ದು ಇದರಲ್ಲಿ ಆ್ಯಕ್ಚುಲಿ ತಪ್ಪು ಯಾರ್ದು? ಗೋವಿಂದರಾಜ್ ಅವ್ರು ಹೇಳ್ಬಿಟ್ರು ಅಂದ ತಕ್ಷಣ ಸಿಎಂ ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆ ನಾವು ಕೇಳ್ತೀವಿ. ಮುತ್ತುರಾಜ್, ಏನು ಡೀಟೇಲ್ಸ್? ಶ್ರೀಲಕ್ಷ್ಮಿ, ಈ ಒಂದು